ಯಲಹಂಕ ವಿಧಾನಸಭಾ ಕ್ಷೇತ್ರ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾದಂತಹ ಸದ್ದಾಂ ಹುಸೇನ್ ಜನ್ಮದಿನದ ಸಂಭ್ರಮ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾದಂತಹ ಸದ್ದಾಂ ಹುಸೇನ್ ಅವರ ಜನ್ಮದಿನಾಚರಣೆಯನ್ನು ಚಿಕ್ಕಬೆಟ್ಟಹಳ್ಳಿಯ ಅವರ ನಿವಾಸದಲ್ಲಿ ಜರುಗಿಸಲಾಯಿತು. ಸರಳವಾಗಿ ನಡೆದ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡರು ಮತ್ತು ಅವರ ಅಭಿಮಾನಿಗಳು ಆಗಮಿಸಿ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಅಧ್ಯಕ್ಷರಾದಂತಹ ಅವಲಹಳ್ಳಿ ಶ್ರೀನಿವಾಸ್, ಮುಖಂಡರುಗಳಾದ ನಿಸಾರ್ ಅಹಮದ್, ಕಲಂದರ್, ಜಯಪ್ರಕಾಶ್, ಸೈಯದ್ ಜಬೀವುಲ್ಲಾ, ಅಬ್ದುಲ್ ಜಲಾಲ್, ವಿಶ್ವರತ್ನ, ಅಂಬೇಡ್ಕರ್ ಸೇನಿ, ಅಧ್ಯಕ್ಷರಾದಂತಹ ಪ್ರಕಾಶ್ ಮೂರ್ತಿ ಉಪಸ್ಥಿತರಿದ್ದರು. ನಮ್ಮ ಈ MS ಪಾಳ್ಯ ಭಾಗದ ಸದ್ದಾಂ ಅವ್ರದ್ದು ಬರ್ತಡೇ ಇದೆ. ಅವ್ರ ಹುಟ್ಟಿದ ಹಬ್ಬ ದಿವಸ ಈ ವಿಶ್ವರತ್ನ ಅಂಬೇಡ್ಕರ್ ಸೇನೆ ವತಿಯಿಂದ ಅವರಿಗೆ ಶುಭ ಹಾರೈಸ್ತೀವಿ. ಯಾಕೆಂದರೆ ಹುಟ್ಟಿದ್ದು ದಿವಸ ನಾವು ನೆನೆಸ್ಕೋಬೇಕಾಗುತ್ತೆ. ಆದ್ದರಿಂದ ಇವರು ಹುಟ್ಟಿದ ದಿವಸದಲ್ಲಿ ಒಳ್ಳೆ ಕಾರ್ಯಕ್ರಮಗಳು, ಒಳ್ಳೆ ಕಾರ್ಯಗಳು ಮತ್ತು ಜನಸೇವೆಯನ್ನು ಮುಂದುವರಿಸಲಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೇನೆ. ಕರೆದಿದ್ದಾರೆ, ನಮ್ಮ ಶ್ರೀನಿವಾಸ್ ಅವ್ರು ಕರೆದಿದ್ದಾರೆ, ಕಲ್ನರ್ ಕರೆದಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮಗೇನಿಲ್ಲ, ಏನಾದರೂ ಇವಾಗ ಸ್ವಚ್ಛತೆ ಕೆಲಸ ಮಾಡಬೇಕು. ಇದ್ದೇ ಸದಾಂ ಹುಸೇನ್ ಇರಲಿ, ಎಲ್ಲರೂ ಇಲ್ಲಿ ಕಲೆಂದರ್ಲಿ ಒಂಗಟ್ಟು ಕೆಲಸ ಮಾಡ್ಬೇಕಂತ ಅಂದ್ಬಿಟ್ಟು ಹೇಳಕ್ಕೆ ಬಯಸ್ತೀನಿ ನಾನು. ಸರ್ ಅದು ಪಾರ್ಟಿ ಮೇಲೆ ಡಿಪೆಂಡ್ ಸರ್. ಅದು ನಾವು ಹೇಳೋಕ್ಕಾಗಲ್ಲ. ಪಾರ್ಟಿ ಕೊಟ್ಟರೆ ಟಿಕೆಟ್ ಕೊಟ್ಟರೆ ತೀರ್ಮಾನ ಕೊಟ್ಟರೆ ಮಾಡಿದ್ದೀನಿ ನಾನು. ನಮ್ಮ ಹಿಂದೆಗಡೆ ಇನ್ನೂ ಇದ್ದಾರೆ. ಅವರು ಮಾತಾಡ್ಕೊಂಡು ನಾವು ಏನು ಮಾತಾಡ್ಕೊಂಡು ಸ್ಪರ್ಧೆ ಮಾಡೋಕ್ಕೆ ನಾವು ಬಿಟ್ಟಿದ್ದೀವಿ. ನಿಮಗೆ ಆಸೆ ಇದೆಯಾ ಸ್ಪರ್ಧೆ ಇದೆ ಸರ್, ಯಾರಿಗಿರಲ್ಲ ಸರ್, ಅವಕಾಶ ಕೊಟ್ಟರೆ 100%. 4 ಪಂಚಾಯತಿಯಲ್ಲಿ ಗೆದ್ದಿದ್ದೀನಿ, 1 ತಾಲೂಕು ಪಂಚಾಯತಿಯಲ್ಲಿ ಗೆದ್ದಿದ್ದೀನಿ. ಈ ಜನಗಳದ್ದು ಅಭಿಪ್ರಾಯ ಇದೆ ನನ್ನ ಮೇಲೆ. ಇಂಥವರು ನಮ್ಮ ಹಿರಿಯರು ಇದ್ದಾರೆ, ಕಲಂದರು, ಸದಾಮ್, ನಮ್ಮ ಶ್ರೀನಿವಾಸ್ ಅವರು ಇದ್ದಾರೆ. ಕಾಂಗ್ರೆಸ್ ಪಕ್ಷ ಸರ್ ಕೊಡುಗೆ ನೀವು ಜನಗಳ ಹತ್ರ ಕೇಳ್ಬೇಕು ಸರ್. ನನ್ನ ಕೊಡುಗೆ ಏನಿದೆ ಅಂತ ಪಬ್ಲಿಕ್ ಹತ್ರ ಕೇಳ್ಬೇಕು. ನೀವು ಮನೆ ಹೋಗಿ ಕೇಳ್ಬೇಕು, ನನ್ನ ಕೊಡುಗೆ ಏನಿದೆ ಬೆಟ್ಟಳ್ಳಿಯಾಗೆ ಅಂತ ಬಿಟ್ಟು ಕೇಳ್ಬೇಕು. ನೀವು ಏನು ಕೆಲಸ ಮಾಡಿದ್ದೀರಿ ಏನಿಲ್ಲ ನೀವು ಕೇಳಬೇಕು. ಚಿಕ್ಕ ಪಂಚಾಯತಿಂದ ಏನು ಕೆಲಸ ಮಾಡ್ಕೊಂಡ್ಬಂದು ತಾಲೂಕು ಪಂಚಾಯತಿಂದ ಕೆಂಪನಹಳ್ಳಿ ಆಗಲಿ, ವಿಸಾಗರ ಆಗಲಿ ಏನಿದೆ ಅಂತಂದು ಜನಗಳಿಗೆ ಕೇಳಬೇಕು ಸರ್. ಕೆಲಸ ನೀವು ಹೆಂಗೆ ನಿಂತ್ಕೊಟ್ರೆ ಕೆಲಸ ಮಾಡ್ತಾರಾ ಇಲ್ಲ ಅಂತ ನೀವು ಕೇಳಬೇಕು ಅವ್ರಿಗೆ. ಓಕೆ 100%. ಏನು ಹೇಳೋದಿಲ್ಲ. ಹಿರಿಯರು ಎಲ್ಲ ನನಗೆ ಸಲ ಬಂದು ಆಶೀರ್ವಾದ ಮಾಡೋರೆ, ಅವ್ರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ ನನ್ನ ಕಡೆಯಿಂದ. ಈಗ ನಾನು 2 ಮಾತು ನಮ್ಮ ಕಾರಣ ಮಾತಾಡಿ ಈಗ ಮೊದಲನೇದಾಗಿ ನಾನು ಕೇಶವಣ್ಣನಿಗೆ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜ್ಯಾಧ್ಯಕ್ಷರು ಮತ್ತು ಶ್ರೀನಿವಾಸಣ್ಣ ಆಗಿರಲಿ, ಆಮೇಲೆ ಗೋಪಾಲ್ ಕೃಷ್ಣ ಅಣ್ಣ ಆಗಿರಲಿ, ಎಲ್ರಿಗೂ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ.